ಕನ್ನಡದ ಚಿತ್ರರಂಗದ ಪ್ರತಿಭಾವಂತ ಹಾಗೂ ಜನಪ್ರಿಯ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ ಕಾರಣ ಆಗಿದ್ದು ಹೃದಯಾಘಾತ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅತಿ ದೊಡ್ಡ ಆಘಾತ ಮತ್ತು ವಯಸ್ಸಲ್ಲದ ವಯಸ್ಸಲ್ಲಿ ಸಾವನ್ನಪ್ಪಿದ್ದಾರೆ. ನೋಡೋದಕ್ಕೆ ಅವರ ದೇಹದ ಕಟ್ಟುಮಸ್ತನ್ನು ನೋಡಿದಾಗ ಎಲ್ಲರೂ ಕಲ್ ರೀತಿ ಇದ್ದಾರಲ್ಲ, ಇವರು ಅಷ್ಟು ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರಲ್ಲ ಅಂತ ಅಂತಿದ್ರು. ಬಟ್ ನೋಡಿ, ಹಠಾತ್ ನಿಧನ ಕನ್ನಡ ಚಿತ್ರರಂಗದವರನ್ನ ಬೆಚ್ಚಿ ಬೀಳಿಸಿದೆ, ಆಘಾತಕ್ಕೆ ದೂಡಿದೆ. ಹೃದಯಾಘಾತದಿಂದ ದಿಲೀಪ್ ರಾಜ್ ಕೊನೆಯುಸಿರೆಳೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಳಗಿನ ಜಾವ ದಿಲೀಪ್ ರಾಜ್ ಅವರಿಗೆ ಹೃದಯಾಘಾತ ಆಯಿತು ಅನ್ನೋದ್ರ ಡೀಟೇಲ್ಸ್ ಇದೆ. ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಮೃತದೇಹವನ್ನು ಇರಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿಗೆ ಹೃದಯ ಬಡಿಯೋದು ನಿಲ್ತಾ ಇರುವಂತಹ ವಿಚಾರ ನಾವು ಕೇಳ್ತಾನೆ ಇದ್ವಿ. ಬಟ್ ಇವರು ಫಿಟ್ನೆಸ್ಗೆ ಇನ್ನೊಂದು ಹೆಸರು, ಮತ್ತು ಇವ್ರ ವಿಚಾರದಲ್ಲಿ ಏಜ್ ರಿವರ್ಸ್ ಆಗ್ತಾ ಇದೆಯಾ ಅಂತ ಪ್ರತಿಯೊಬ್ಬರು ಇವ್ರನ್ನ ಸೀರಿಯಲಲ್ಲಿ ನೋಡಬೇಕಾದ್ರೆ ಮಾತಾಡೋರು ಅಥವಾ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಮಾತಾಡೋರು. ತೆರೆಮರೆಯಲ್ಲಿ ಅವರ ಕನಸಿನ ವ್ಯಾಪ್ತಿ ದೊಡ್ಡದಿತ್ತು, ಬಟ್ ಆ ಕನಸನ್ನು ಅರ್ಧಕ್ಕೆ ನಿಲ್ಲಿಸಿ ದಿಢೀರ್ ನಿರ್ಗಮಿಸಿದ್ದಾರೆ. ವಿಧಿಯ ಕ್ರೂರ ಆಟಕ್ಕೆ ದಿಲೀಪ್ ರಾಜ್ ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಟ್ಲರ್ ಕಲ್ಯಾಣ ಅತಿ ದೊಡ್ಡ ಹೆಸರು ತಂದುಕೊಟ್ಟಂತಹ, ಅವರ ಕಂಬಾಕ್ಕೆ ಅತಿ ದೊಡ್ಡ ಹೆಸರು ತಂದುಕೊಟ್ಟಂತಹ ಸೀರಿಯಲ್ ಕೂಡ ಹೌದು. ಅದಾದ ಬಳಿಕ ಆನ್ಗೋಯಿಂಗ್ ತುಂಬ ಪ್ರಾಜೆಕ್ಟ್ಗಳನ್ನು ಅವ್ರು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಕನ್ನಡಿಗರ ಪ್ರತಿ ಮನೆಯಲ್ಲೂ ಕೂಡ ಮನೆ ಮಾತಾಗಿದ್ರು. ಇವರು ಇಷ್ಟು ಅಂದರೆ ತುಂಬ ದೊಡ್ಡ ಫಿಲ್ಮೋಗ್ರಾಫಿ, ಸೀರಿಯಲ್ನಲ್ಲಿ ನಟಿಸಿದಂತಹ ಕರಿಯರ್ ಗ್ರಾಫ್ ಇದೆ ಅವ್ರದ್ದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಸೀರಿಯಲ್ ಮೂಲಕ ಇವರು ಜನರ ಮನಸ್ಸಿಗೆ ತುಂಬ ಹತ್ತಿರವಾಗಿದ್ದರು. ಅಷ್ಟೆಲ್ಲ ಇದ್ರೂ ಕೂಡ ತುಂಬ ಪಂಕ್ಚುವಲ್ ಆಗಿದ್ರು, ಕನಸುಗಳನ್ನು ಕಾಣ್ತಾ ಇದ್ರು. ಅಂಥ ವ್ಯಕ್ತಿ ಈಗ ದಿಢೀರ್ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋದು ನಿಜವಾಗ್ಲೂ ಅರಗಿಸಿಕೊಳ್ಳೋಕೆ ಆಗದಂತಹ ವಿಚಾರ. ಮತ್ತು ಈ 45-47 ವರ್ಷ ಎಲ್ಲ ಹೃದಯಾಘಾತದಿಂದ ಸಾಯುವಂತಹ ವಯಸ್ಸೇ ಅಲ್ಲ, ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾವನ್ನಪ್ಪಿರೋದು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕಿರುತೆರೆಗೂ ಕೂಡ ಬರಸಿಡಿಲು ಬಡಿದಂತೆ ಆಗಿದೆ. ಅನೇಕ ಸೀರಿಯಲ್ಗಳ ಮನೋಜ್ಞ ನಟನೆಯ ಮೂಲಕ ಇವರು ಮನಸ್ಸೂರೆಗೊಳಿಸಿದರು. ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಲವ್ ಮಾಕ್ಟೇಲ್ 3ನಲ್ಲೂ ಕೂಡ ನಟಿಸಿದ್ರು. ಅದೇ ಅವ್ರ ಕೊನೆ ಸಿನಿಮಾ. ಅದರಲ್ಲಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ರು ಅಂತ ಪ್ರತಿಯೊಬ್ಬರು ಕೂಡ ಆ ಸಿನಿಮಾ ನೋಡಿದವ್ರು ಹೇಳ್ತಾ ಇದ್ರು. ಹಾಗೆ ಕಿರುತೆರೆಯಲ್ಲಂತೂ ಆಳಿದ್ರು ಇವರು. ಆ್ಯಕ್ಚುಲಿ ದಿಲೀಪ್ ರಾಜ್ ಅವರು ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ರು. ಸೂಪರ್ ಹಿಟ್ ಧಾರಾವಾಹಿಗಳ ನಿರ್ಮಾಣವನ್ನು ಕೂಡ ದಿಲೀಪ್ ರಾಜ್ ಮಾಡಿ ಸೈ ಅನಿಸಿಕೊಂಡಿದ್ರು. ಮನೆಯೊಂದು 3 ಬಾಗಿಲು, ರಥಸಪ್ತಮಿ, ಪ್ರೀತಿಗಾಗಿ, ಪಾರು, ಹಿಟ್ಲರ್ ಕಲ್ಯಾಣ ಹಿಟ್ ಧಾರಾವಾಹಿಗಳ ನಿರ್ಮಾಪಕರು. ಇನ್ನು ಕೆಲವು ಸೀರಿಯಲ್ನಲ್ಲಿ ಇವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ನಿರ್ಮಾಣದ ಜೊತೆಗೆ ಧಾರಾವಾಹಿಗಳಲ್ಲೂ ಕೂಡ ನಟಿಸಿ ಸೈ ಅನಿಸಿಕೊಂಡಿದ್ದಂತಹ ಪ್ರತಿಭಾವಂತ ನಟ ದಿಲೀಪ್ ರಾಜ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ಗೆ ತುಂಬ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು. ಮಹಿಳಾ ಅಭಿಮಾನಿಗಳಂತೂ ಹುಚ್ಚೆದ್ದು ಅವರ ಸೀರಿಯಲ್ಗಳನ್ನು ನೋಡ್ತಾ ಇದ್ರು. ಇದೇ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆಮೇಲೆ ಮೊನ್ನೆ ಅಷ್ಟೇ ಲವ್ ಮಾಕ್ಟೇಲ್ 3ನಲ್ಲಿ ಎಷ್ಟು ಚೆನ್ನಾಗಿ ಲಾಯರ್ ಪಾತ್ರ ಮಾಡಿದಾರಪ್ಪ ಅಂತ ಆ ಚಿತ್ರ ನೋಡಿದವರೆಲ್ಲ ಮಾತಾಡ್ತಾ ಇದ್ರು. ಕಷ್ಟ ಕೋಟಲೆಗಳನ್ನು ಮೀರಿ ಬದುಕು ಕಟ್ಕೊಂಡು ಮಹಾರಾಜನಂತೆ ಆಳ್ತಾ ಇದ್ರು. ಕನಸಿನ ವ್ಯಾಪ್ತಿ ತುಂಬ ದೊಡ್ಡದಿತ್ತು ಅವ್ರದ್ದು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಅಪೋಲೋ ಆಸ್ಪತ್ರೆಗೆ ಇವರು ಅಡ್ಮಿಟ್ ಆಗಿದ್ದು ಯಾವಾಗ, ಏನಂತ ಕಂಪ್ಲೇಂಟ್ ಫಸ್ಟ್ ಬಂದಿದ್ದು, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಟ್ಟಂತಹ ಡಾಕ್ಟರ್ ಏನು ಹೇಳಿದ್ರು, ಮುಂದಿನ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಇದೆ ಅಂತ ಅಂದ್ರೆ ಈಗ ಆಸ್ಪತ್ರೆ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ, ನಿನ್ನೆ ಬೆಳಗ್ಗೆನೆ ಈ ತರದೊಂದು ಸಮಸ್ಯೆ, ಅಂದ್ರೆ ನಿನ್ನೆ ಕೂಡ ಎದೆ ನೋವು ಆ ತರದ್ದೇನೋ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು. ಅಂದ್ರೆ ಆಮೇಲೆ ಏನೋ ಕಡಿಮೆ ಆಯ್ತು. ಆಮೇಲೆ ಅಪೋಲೋಗೆ ಟೆಸ್ಟ್ ಮಾಡೋಣ ಯಾವ್ದಕ್ಕೂ ಅಂತ ಅಪೋಲೋಗೆ, ಅಂದ್ರೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಅಪೋಲೋಗೆ ಅಪಾಯಿಂಟ್ಮೆಂಟ್ ಕೂಡ ಇವತ್ತು ಟೆಸ್ಟ್ ಮಾಡೋದಕ್ಕೆ ತೆಗೆದುಕೊಂಡಿದ್ರು ಅನ್ನುವಂತ ಮಾಹಿತಿ ಆಸ್ಪತ್ರೆ ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಇವತ್ತು ಹೋಗಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಗಳನ್ನ ಮಾಡ್ಸೋದಿದ್ರು. ಆದ್ರೆ ಬೆಳಗಿನ ಜಾವ ಎದ್ದ ನಂತರ, ಅಂದ್ರೆ ಸುಮಾರು ಒಂದು 6:30ಕ್ಕೆ ಸಾಗರ ಅಪೋಲೋ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಅವ್ರನ್ನ ಕರ್ಕೊಂಡು ಅಷ್ಟೊತ್ತಿಗಾಗ್ಲೇ ಅನ್ಕಾನ್ಶಿಯಸ್ ಆಗಿದ್ರು ಅನ್ನುವಂಥದ್ದು. ಯಾವ ಟೈಮಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತೋ ಏನೋ ಅಂತ ಗೊತ್ತಿಲ್ಲ. ಆದ್ರೆ ನಿನ್ನೆಯಿಂದಲೂ ಈ ತರದ ಸಿಂಪ್ಟಮ್ಸ್ ಅವರಲ್ಲಿ ಕಂಡು ಬರ್ತಾ ಇತ್ತು ಅನ್ನುವಂಥ ಮಾಹಿತಿಯನ್ನ ಆಸ್ಪತ್ರೆ ಮೂಲಗಳಿಗೆ, ಅಂದ್ರೆ ಅವರ ಕುಟುಂಬಸ್ಥರು ತಿಳಿಸಿರುವಂತದ್ದು. 6:30ಕ್ಕೆ ಏನ್ ತೆಗೆದುಕೊಂಡ್ ಬರ್ತಾರೆ, ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅವರು ಅಂದ್ರೆ ಅನ್ಕಾನ್ಶಿಯಸ್ ಇದ್ರು. ಮತ್ತೆ ಡಾಕ್ಟರ್ಗಳೆಲ್ಲ ಟೆಸ್ಟ್ ಮಾಡಿದ ನಂತರ ಅವರು
ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಡಿಕ್ಲೇರ್ ಮಾಡ್ತಾರೆ. ನಂತರ 7:30 ಹೊತ್ತಿಗಾಗ್ಲೇ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಅವ್ರ ಕುಟುಂಬಸ್ಥರು ಅವರ ಉತ್ತರಳ್ಳಿಯ ಮನೆಗೆ ಹೋಗಿರುವಂತದ್ದು. ಇದು ನಿನ್ನೆಯೇ ಗೊತ್ತಾಗಿದೆ ಅವ್ರಿಗೆ. ಅಂದ್ರೆ ನಿನ್ನೆಯಿಂದಲೂ ಅವ್ರಿಗೆ ಒಂದು ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ. ಎದೆ ನೋವಾಗಿರ್ಬೋದು, ಬೇರೆ ಬೇರೆ ರೀತಿಯಂತ ಸಿಂಪ್ಟಮ್ಸ್. ಅದ ನಂತರ ಅವ್ರಿಗೆ ಅಂದ್ರೆ ಟೈಮ್ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗಿದೆ. ಕಡಿಮೆ ಆದ್ಮೇಲೆ ಇವತ್ತು ಪರವಾಗಿಲ್ಲ, ನಾಳೆ ಟೆಸ್ಟ್ ಮಾಡೋಣ ಅನ್ನೋ ತರದ ಆ ತರದ ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ. ಇವತ್ತು ಅಪೋಲೋ ಆಸ್ಪತ್ರೆ ಅಂದ್ರೆ ಏನ್ ಬನ್ನರ್ಘಟ್ಟ ರಸ್ತೆಯಲ್ಲಿರುವಂತಹ ಅಪೋಲೋ ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿದ್ರಂತೆ. ಇವತ್ತು ಹೋಗಿ ಟೆಸ್ಟ್ ಗಳನ್ನ ಮಾಡಿಸಿ ಬರೋಣ ಅನ್ನುವಂತ ಯೋಚನೆಯನ್ನ ಕುಟುಂಬಸ್ಥರು ಮಾಡಿದ್ರು. ಆದ್ರೆ ಇವತ್ತು ಬೆಳಗಿನ ಜಾವ ಇದ್ದ ತಕ್ಷಣ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿದೆ. ಎದೆನೋವು ಕಾಣಿಸ್ಕೊಂಡ ನಂತರ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರೋದಕ್ಕೆ ಸುಮಾರು ಒಂದು 20 ನಿಮಿಷ, ಅಂದ್ರೆ ಅವ್ರ ಮನೆಯಿಂದ ಈ ಸಾಗರ ಅಪೋಲೋ ಆಸ್ಪತ್ರೆ ಏನಿದೆ ಆ ಡ್ಯೂರೇಷನ್ ಒಂದು ಸುಮಾರು ಒಂದು 20 ನಿಮಿಷ ಆಗುತ್ತೆ. 20 ನಿಮಿಷ ಬರುವ ಹೊತ್ತಿಗೆ ಅವರು ಅನ್ಕಾನ್ಶಿಯಸ್ ಆಗಿದ್ರು. ಮತ್ತೆ ಆಸ್ಪತ್ರೆಗೆ ಏನ್ ವೈದ್ಯರು ನೋಡೋ ಹೊತ್ತಿಗೆ ಅವರು ಡೆತ್ ಆಗಿದ್ರು ಅನ್ನುವಂತ ಮಾಹಿತಿ ಅಂತ ಸದ್ಯಕ್ಕೆ. ರೈಟ್ ಮಹದೇಶ್, ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡಿತೀನಿ. ಸದ್ಯಕ್ಕೆ ಧನ್ಯವಾದ. ನಿನ್ನೆನೇ ಅವರಿಗೆ ಈ ಎದೆ ನೋವಿನ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿ, ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ರು. ಆ ಸಾಂಗ್, ಆ ಬಾಯ್ ಫ್ರೆಂಡ್ ಸಾಂಗ್ ಇದೆಯಲ್ಲ, ಆ ಸಾಂಗು ಈಗಲೂ ಕೂಡ ಜನಜನಿತ, ತುಂಬ ಫೇಮಸ್ಸು. ಸ್ಟೈಲು, ಮ್ಯಾನರಿಸಮ್ಗೆ ಜನ ಮಾರು ಹೋಗಿದ್ರು. ಇನ್ನು ಮಿಲನ ಚಿತ್ರದಲ್ಲಂತೂ ಅವರದ್ದು ಅಮೋಘ ಅಭಿನಯ. ಸುಗ್ರೀವ, ಗೆಳೆಯ, ಹೇಳ್ತಾ ಹೋದ್ರೆ ಲಿಸ್ಟು. ಪ್ರತಿ ಚಿತ್ರದಲ್ಲೂ ಕೂಡ ತಾನು ಎಷ್ಟು ವರ್ಸಟೈಲ್ ನಟ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ದಿಲೀಪ್ ರಾಜ್ ಅವರು ಕೇವಲ ಒಬ್ಬ ಕಲಾವಿದರಾಗಿರದೆ ಶಿಸ್ತು ಮತ್ತು ಸಮಯ ಪ್ರಜ್ಞೆಗೂ ಕೂಡ ಹೆಸರಾದವರು. ನಗುಮುಖದ ವ್ಯಕ್ತಿತ್ವ ಮತ್ತು ಅವರ ಕಲಾ ಬದುಕು ಯಾವತ್ತಿಗೂ ಕೂಡ ನಮ್ಮ ನೆನಪಲ್ಲಿರುತ್ತೆ ಅಂತ ಅಭಿಮಾನಿಗಳು ಬಹಳ ಭಾವುಕರಾಗಿ ಮಾತನಾಡ್ತಾ ಇದ್ದಾರೆ. ಮತ್ತು ಬಹುಮುಖ ಪ್ರತಿಭೆ ಆಗಿದ್ರು. ಡಬ್ಬಿಂಗ್ ಆರ್ಟಿಸ್ಟು, ನಿರ್ಮಾಣ, ಅಂದರೆ ತಮ್ಮನ್ನು ತಾವು ವಿಪರೀತವಾಗಿ ಬಿಡುವೇ ಇಲ್ಲದಂತೆ ತೊಡಗಿಸಿಕೊಂಡಿದ್ರು. ಅವರ ಪತ್ನಿ ಶ್ರೀವಿದ್ಯಾ ಅವ್ರ ಜೊತೆಗೆ ಸೇರಿನೇ D2R ಅನ್ನೋ ಮೀಡಿಯಾ ಪ್ರೊಡಕ್ಷನ್ಸ್ ಸಂಸ್ಥೆಯಡಿ ಅನೇಕ ಸೂಪರ್ ಹಿಟ್ ಧಾರಾವಾಹಿಗಳು ಕೂಡ ಕೊಟ್ಟಿದ್ರು ಅವರು. ಖಾಸಗಿ ವಾಹಿನಿಯ ಜನಪ್ರಿಯ ಧಾರಾವಾಹಿ ನಿಮಗೆಲ್ಲ ಗೊತ್ತೇ ಇದೆ, ಹಿಟ್ಲರ್ ಕಲ್ಯಾಣ. ಇದರ ನಿರ್ಮಾಣದ ಅತಿ ದೊಡ್ಡ ಯಶಸ್ಸು ಕೂಡ ಇವ್ರಿಗೆ ಸಿಕ್ಕಿತ್ತು. ಅದರಲ್ಲಿ ಅವ್ರ ಹೆಸರು ಅಭಿರಾಮ್ ಜಯಶಂಕರ್ ಅನ್ನೋ ಪಾತ್ರ. ಎಲ್ಲರೂ ಆ ಪಾತ್ರವನ್ನು ಕೊಂಡಾಡ್ತಾ ಇದ್ರು ಮತ್ತು ಆ ಕೆಮಿಸ್ಟ್ರಿ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಈಗ ಅದೆಲ್ಲವೂ ಕೂಡ ನೆನಪು ಮಾತ್ರ ಅನ್ನೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಕಲಾ ಬದುಕು ಅಭಿಮಾನಿಗಳ ನೆನಪಿನಲ್ಲಿ ಯಾವತ್ತಿಗೂ ಕೂಡ ಹಾಗೆ ಉಳಿಯುತ್ತೆ ಅಂತ. ಮತ್ತು ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ತುಂಬ ಜನಕ್ಕೆ ಸಕ್ಸಸ್ಸು ಜಸ್ಟ್ ಒಂದೇ ಒಂದು ಜಾನರಲ್ಲಿ ಸಿಗುತ್ತೆ, ಅದು ಸ್ಮಾಲ್ ಸ್ಕ್ರೀನಲ್ಲಿ. ಬಿಗ್ ಸ್ಕ್ರೀನಲ್ಲಿ, ಸ್ಮಾಲ್ ಸ್ಕ್ರೀನ್ನಲ್ಲಿ ಒಪ್ಪದವರನ್ನು ಒಪ್ಪಲ್ಲ ಅನ್ನುವಂತಹ ಮಾತುಗಳಿತ್ತು. ಬಟ್ ಇವರು ಹಾಗಿರಲಿಲ್ಲ, ಇವ್ರ ವಿಚಾರದಲ್ಲಿ ಹಾಗಿರಲಿಲ್ಲ. ಇವ್ರು ಯಾವುದೇ ಪಾತ್ರವನ್ನು ಮಾಡಿದ್ರೂ ಕೂಡ ಒಂದು ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ದಿಲೀಪ್ ರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಲ್ಲ ಅಂತ ಜನ ಮಾತಾಡ್ತಾ ಇದ್ರು.